ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಸಮರ್ಥ, ಈ ಪ್ಲಾನ್ ಯಾಕೋ ನಂಗೆ ವರ್ಕ್ ಆಗತ್ತೆ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ ಗೌಡ್ರೆ. ಬಾ ರೀ ಗೌಡ್ರೆ, ಈಗಾಗ್ಲೇ ಮಾಲಿನ ಹಿಂದೆ ಆ ಮೋಹನ ಗಂಡನಾಗಿ ಬಿದ್ದಿದ್ ಸಾಕಾಗಿಲ್ವಾ? ಇನ್ ಆ ಇನ್ಸ್ಪೆಕ್ಟರ್ ಬೇರೆ ಗಂಡನಾಗಿ ಹಿಂದೆ ಬೀಳ್ಬೇಕಾ? ನಿಮ್ ತಲೆ ಸರಿ ಇಲ್ವೇನ್ರಿ? ನಮ್ ಯಜಮಾನ್ರ ತಲೆ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಈ ತಲೆ ಮುಂದೆ ಮ್ಯೂಸಿಯಂ ಅಲ್ಲಿ ಇಡ್ಬೇಕಾಗಿರೋ ಪೀಸು. ಇವ್ರ ತಲೆ ಸರಿ ಇಲ್ಲ ಅಂತ ಎಲ್ರಿಗೂ ತೋರ್ಸ್ಕೋಬೇಕಾ? ಸೀತಮ್ಮ, ಈ ಬ್ರೋಕರ್ ಬೋರೇಗೌಡನ್ಗೆ ನೀವು ತುಂಬಾ ಅವಮಾನ ಮಾಡ್ತಿದ್ದೀರಾ. ಏನೋ ಮಾಲಿನಿ ಮೇಡಮ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಸಮರ್ಥ ಹೋಗಿ ಇನ್ಸ್ಪೆಕ್ಟರ್ನ ಒಪ್ಸಿ ಕರ್ಕೊಂಡ್ ಬಂದ್ವಿ. ಹೌದು ಅತ್ತೆ, ಗೌಡ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಮನೇಲಿರೋ ಕಸನ ಗುಡ್ಸೋದಕ್ಕೆ ಪೊರ್ಕೆ ಬೇಕು. ಆ ಮೋಹನನ್ ಮನ್ಸಲ್ಲಿರೋ ಮಾಲಿನಿನ ಹೊರಗಾಕಕ್ಕೆ ಗಂಡ ಬರ್ಲೇಬೇಕು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥನೇ ಅರ್ಥ ಆಗಲ್ಲ, ಇನ್ನು ಒಂದ್ ಅರ್ಥ ಆಗತ್ತಾ? ಇದು ಕಾಮಿಡಿ, ಇದಕ್ಕೆ ನಾನು ನಗ್ಬೇಕಾ? ಮೂಗುಷಾರು ಮುರ್ಕೊಂಡ್ಬಿಡ್ತೀರಾ. ಸಾಕ್ ಸುಮ್ನಿರಿ. ಅಲ್ಲ, ಮೋಹನ ಹೀಗ್ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸೋದ್ ಬಿಟ್ಟು ಆ ಸೈಕ್ಯಾಟ್ರಿಸ್ಟ್ ಗಂಡಾಗಿ ಬರೋ ನಾಟಕ ಯಾಕೆ? ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲಪ್ಪ. ಅಮ್ಮ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ಮೋಹನ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವನೊಬ್ಬ ಮಾನಸಿಕ ರೋಗಿ. ಇಷ್ಟೆಲ್ಲ ಆಯ್ತು. ನೀನ್ ಹೇಳ್ತಿರೋದ್ ನಿಜಾನಾ? ಹೌದಕ್ಕ, ನಾನ್ ಯಾಕಕ್ಕ ಸುಳ್ಳು ಹೇಳಿ? ನಾನು ಗೌಡ್ರು ಕಣ್ಣಾರೆ ನೋಡಿದೀವಿ. ಅವ್ನ್ಗೆ ಹೆದರಿಸಿ ಬೆದರಿಸಿ ಮಾಡಿದ್ರೆ ಅವ್ನ ಇನ್ನ ರಾಂಗ್ ಆಗೋಗ್ಬಿಡ್ತಾನೆ. ಆಗ ಮಾಲಿನಿಯವ್ರಿಗೆ ಅಷ್ಟೇ ಅಲ್ಲ, ನಮ್ಗೂ ತೊಂದ್ರೆ. ಅವ್ನ್ಗೇನಾದ್ರೂ ತಲೆ ಕೆಟ್ರೆ ನಮ್ನ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಇಂಥವನು ನಮ್ ಮನೆಗ್ ಬಂದ್ ಸೇರ್ಕೊಂಡಿದ್ದಾನ. ಮೊದ್ಲೇ ಅವನು ನನ್ನ ಒಡವೆ ಮೇಲೆ ಕಣ್ಣು ಹಾಕಿದ್ದ, ಅದಕ್ಕೆ ಅವನಿಗೆ ನಾನು ಸರಿಯಾಗಿ ಬೈದ್ ಹಾಕಿದ್ದೆ. ಅದೇ ಕೋಪ ಇಟ್ಕೊಂಡು ಅವ್ನು ನನ್ನನ್ನೇನಾದ್ರೂ ಮಾಡ್ಬಿಟ್ರೆ ನಾನೇನ್ ಮಾಡೋದು? ಅದಕ್ಕೆ ಅವನು ಈ ಮನೆಯಿಂದ ಹೋಗೋರ್ಗು ನಮ್ಮ ಹೆಸರು ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಅವ್ನು ಹೋದ್ಮೇಲೆ ಆಮೇಲೆ ವಾಪಸ್ ಬರ್ತೀನಿ. ಮತ್ತೆ ಯಾಕೆ ವಾಪಸ್ ಬರ್ತೀರಾ? ಎಲ್ಲಿ ಹೋಗಿರ್ತಾರೋ ಅಲ್ಲೇ ಇದ್ ಬಿಡಿ. ಆಗಾಗ ನಿಮ್ ಸೊಸೆ, ನಿಮ್ ಮಗ, ನಿಮ್ ಮೊಮ್ಮಗ ಎಲ್ಲ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತಿರ್ತಾರೆ. ರೀ ಗೌಡ್ರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀರಾ? ಇವಳನ್ನ ನನ್ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಅಂದ್ಮೇಲೆ ಮೊಮ್ಮಗ ಹೇಗ್ರಿ ಬರ್ತಾನೆ? ಅತ್ತೆ, ಆ ವಿಷಯ ಬಿಡಿ, ನೀವ್ ಎಲ್ಲಿಗೂ ಹೋಗ್ಬೇಡಿ. ಅವನ್ನ ನಾವು ನೋಡ್ಕೋತೀವಿ. ಅವನ್ ಜೊತೆ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಅವ್ನ್ ಈ ಮನೇಲಿರೋವರೆಗೂ ಸ್ವಲ್ಪ ಅಲಂಕಾರನ ಕಡಿಮೆ ಮಾಡ್ಕೊಳ್ಳಿ. ನೋಡಿದ್ರ ಸೀತಮ್ಮ, ಗುಲಾಬಿಗೆ ನಿಮ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀವೇ ಅವಳನ್ನ ಸೊಸೆ ಅಂತ ಒಪ್ಕೊಳ್ದೆ ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗ ಆಡ್ತೀರಾ. ಬೇಗ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿ. ಇವಳು ಯಾಕೆ ಹೀಗ ಆಡ್ತಾ ಇದ್ದಾಳಂದ್ರೆ, ಅವನು ನನ್ನ ಒಡವೆ ಕತ್ಕೊಂಡು ಹೋದ್ಮೇಲೆ ಇವಳಿಗೇನು ಸಿಗಲ್ವಲ್ಲ, ಅದಕ್ಕೆ ಹೀಗ ಆಡ್ತಾ ಇದ್ದಾಳೆ ಅಷ್ಟೇ. ನನ್ಗೆ ಯಾವ ಒಡವೆನೂ ಬೇಡ ಅತ್ತೆ, ನಿಮ್ ಪ್ರೀತಿ ಇದ್ರೆ ಅಷ್ಟೇ ಸಾಕು. ನೋಡಿ, ನಮ್ ಬಗ್ಗೆ ಮಾತಾಡಿ ಸಾಕು, ಮಾಲಿನಿಯವ್ರ ಬಗ್ಗೆ ಮಾತಾಡಿ. ಅವ್ರನ್ನ ಯಾರು ಒಪ್ಪಿಸ್ತೀರಾ? ನಾನು ಒಪ್ಪಿಸ್ತೀನಿ, ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನ್ ಹೇಳಿದ್ರೆ ಮಾಲಿನಿ ಮೇಡಮ್ ಅವ್ರು ಒಪ್ಕೋತಾರೆ. ಏನ್ ಮಾತಾಡ್ತಾ ಇದ್ದೀರಾ? ಅದೇ, ನಿಮ್ಗೂ ಮೋಹನ್ಗೂ ಮದ್ವೆ ಮಾಡಿಸ್ಬೇಕಲ್ವಾ, ಅದಕ್ಕೆ ನಿಮ್ಗೆ ಒಪ್ಸೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹೋಗಿ ಅನ್ಪೂರ್ಣವ್ರೆ, ನಾನ್ ಅಷ್ಟು ಹೇಳಿದ್ರು ಮತ್ತೆ ಮದ್ವೆ ಬಗ್ಗೆನೇ ಮಾತಾಡ್ತಿರಲ್ಲ. ನಿಮ್ಗೆ ನಾನು ಈ ಮನೇಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ, ನಾನೆಲ್ಲಾದ್ರೂ ಹೋಗ್ತೀನಿ. ಮಾಲಿನಿ, ಅವ್ರು ತಮಾಷೆ ಮಾಡಿದ್ದು.